ඒ වගේම නුවණක් නැති වුණොත් ඒක අල්ලගෙන ඉන්නේ ඒකෙන් මගේ වෙලා ಎಲ್ಲರೂ ಸಹ හැදෙන්නේ ಒಂದು ಚೂರು ඒ නිසා ಗಲಾಟೆ මේ ಮಾಡಲ್ಲ. ನಮ್ಮ ಇಂಡಿಯಾದವರು ಗಬ ಗಬ ಅಂತ ಅರ್ಚ್ತಾ ಇರೋರು ಇಲ್ಲಿರೋರು ಬರೀ ಪ್ರೇಯರ್ ಮಾತ್ರ ಕೇಳಿಸ್ಕೊತಾ ಇರ್ತಾರೆ. ನಮ್ಮನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ಗಲಾಟೆ ಮಾಡೋದ್ರಿಂದ ಅವರಿಗೆ ಇವರು ಇಂಡಿಯಾದವರೇ ಅಂತ ನಮ್ಮನ್ನು ಕೇಳ್ತಾರೆ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ. ಜೊತೆಗೆ ನಾವು ನಮ್ಮ ದೇಶ ಪಕ್ಕದಲ್ಲಿ ಇದ್ಕೊಂಡೆ ನಮ್ಮ ದೇಶ ಅನಿಸೋದೇ ಇಲ್ಲ ಶ್ರೀಲಂಕಾ, ಆದರೂ ನಾವು ವಿಭಿನ್ನವಾಗಿ ಆಗ್ಬಿಡ್ತೀವಿ ಅಲ್ಲಿ ಹೋದ ತಕ್ಷಣ. ಅವ್ರಿಗೂ ನಮಗೂ ಸಿಕ್ಕಾಪಟ್ಟೆ ಶಿಸ್ತು ಅವರು. ನಾವು ಮಧ್ಯೆ ನುಗ್ಗಿದ್ರೆ ಅವರೇ ಜಾಗ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದೇ ನಮ್ಮಲ್ಲಿ ನೋಡಿ ನಮ್ಮನ್ನು ಸ್ವಲ್ಪ ಟಚ್ ಮಾಡಿಬಿಟ್ರೆ ಫೈಟ್ ಮಾಡ್ತಾರೆ, ಆದರೆ ಇವರು ಮಾತಾಡೋಕ್ಕೆ ಹೋಗೋದೇ ಇಲ್ಲ, ಸುಮ್ಮನೆ ಆಗಿಬಿಡ್ತಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸರಿ ನೀವು ಸಾಧ್ಯವಾದರೆ ಶ್ರೀಲಂಕಾನ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಮತ್ತು ಮನಸ್ಸು ಎಷ್ಟೊಂದು ಖುಷಿ ಕೊಡುತ್ತೆ ಅಂತ ನೀವು ಹೇಳ್ತೀರ. ನೋಡಿ ಅವರವರೇ ಕ್ಲೀನ್ ಮಾಡ್ತಾರೆ ಇಲ್ಲಿ, ಒಬ್ಬರೂ ಸಹ ನಾನು ಬೇರೆ ಅವ್ರು ಬೇರೆ ಏನಿಲ್ಲ. ನೋಡಿ ಅವ್ರಿಗೆ ಇಷ್ಟ ಬಂದಂಗೆ ದೀಪಗಳು ಹಚ್ಚುತ್ತಾರೆ. ನೋಡಿ ಸುಗಂಧಭರಿತವಾಗಿರಲಿ ಅಂತ ಗಂಧದ ಕಡ್ಡಿಗಳನ್ನು ಅವರೇ ಅವ್ರ ಮನೆಗಳಿಂದ ತಂದು ಧೂಪ ಹಾಕಿ ಹಚ್ಚಿ ಇಟ್ಟುಬಿಟ್ಟು ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದರೊಳಗಡೆ ಕೂತ್ಕೋಬೋದು, ಹೋಗಿ ಪ್ರೇ ಮಾಡ್ತಾ ಸುಮ್ಮನೆ ಕೂತ್ಕೋಬೋದು, ಆ ಥರ ಸಿಸ್ಟಮ್ ಇರೋದು ಇದರಲ್ಲಿ. ಅಂದರೆ ಸರ್ ಮೊದಲನೇ ವಾರ ಏನು ಸರ್ ಏನು ಹೇಳಿದ್ರಲ್ಲ ಹೇಳ್ತೀರ? ಇದು ಮೊದಲನೇ ವಾರದ ಬುದ್ಧ ಹೇಗಿದ್ರು, ನಂತರ ಎರಡನೇ ವಾರಕ್ಕೆ ಯಾವ ರೀತಿ ಆದರೂ ನೋಡಿ ಎಷ್ಟು ಜನರ ಸಂಪಾದನೆ ಮಾಡಿಕೊಂಡ್ರು. ಹೀಗೆ ವಾ ಸರ್ ಮೊದಲನೇ ವಾರ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಒಂದು ವಾರ ಧ್ಯಾನ ಮಾಡ್ತಾರೆ. ಓಕೆ, ಅದನ್ನು ಧ್ಯಾನ ಮಾಡಿದ್ರೆ ರಜೆ ಕೊಡ್ತಾರೆ. ಮತ್ತು ಎರಡನೇ ವಾರ ಆ ಬೋಧಿ ಟ್ರೀಗೆ ಕೃತಜ್ಞತೆ ಸಲ್ಲಿಸ್ತಾರೆ. ಕಣ್ಣನ್ನು ಮಿಟಕಿಸಿದಂಗೆ ಬೋಧಿ ಟ್ರೀನ ನೋಡಿ ಕೃತಜ್ಞತೆ ಸಲ್ಲಿಸ್ತಾರೆ. ಓಕೆ, ಎರಡನೇ ವಾರ. ಮೂರನೇ ವಾರ ಆಕಾಶದಲ್ಲಿ ಒಂದು ಇದನ್ನ ಏಣಿಯನ್ನು ಸೃಷ್ಟಿ ಮಾಡಿ ಚಂಕಮಣ ಧ್ಯಾನ ಅಂತ ಕೊಟ್ಟು ಹೇಳ್ತಾರೆ. ನಡೆಯುವ ಧ್ಯಾನವನ್ನು ಮಾಡ್ತಾರೆ ಆಕಾಶದಲ್ಲಿ. ಓಕೆ, ಚಂಕಮಣ ಧ್ಯಾನ. ಇದು ನಾಲ್ಕನೇ ವಾರ ಅವರ ಅಭಿಧಮ್ಮವನ್ನು ಅವರು ಅಭ್ಯಾಸ ಮಾಡ್ತಾರೆ, ಅಂದರೆ ಡೈಜೆಸ್ಟ್ ಮಾಡ್ಕೋತಾರೆ. ಆಗ ಅವ್ರ ದೇಹದಿಂದ 5 ರೀತಿಯ ಕಲರ್ಸ್ ಚಿಮ್ಮುತ್ತೆ. ಅದನ್ನು ರತನಗರ ಅಂತಂದ್ಬಿಟ್ಟು ಹೇಳ್ತಾರೆ. ರತನಗರ ಇದು ಅದು 4ನೇ ವಾರ. ಇದು 5ನೇ ವಾರ. 5ನೇ ವಾರ ಮಾರನ ಮಕ್ಕಳು ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಪಡ್ಕೊಬಿಟ್ರೆ ಇದಾಗುತ್ತೆ ಅಂದ್ಬಿಟ್ಟು ತುಂಬ ದುಃಖದಲ್ಲಿರ್ತಾನೆ. ಆಗ ಅವ್ರ ಮಗಳು ರಾಗ ತನಹ ರಾಗ ಮತ್ತು ಇನ್ನೊಬ್ಳು ಹೆಸರು ಮರ್ಕೊಬಿಟ್ಟಿದ್ದೀನಿ. ಅವ್ರು 3 ಜನ ಬಂದು ಡಿಸ್ಟರ್ಬ್ ಮಾಡಲಿಕ್ಕೆ ಬರ್ತಾರೆ, ಆದರೆ ಅವರು ಡಿಸ್ಟರ್ಬ್ ಆಗೋದಿಲ್ಲ. ಇದು 6ನೇ ವಾರ. 6ನೇ ವಾರ ತುಂಬ ಧಾರಾಕಾರವಾದ ಮಳೆ ಬರ್ತದೆ ಒಂದು ವಾರ ಪೂರ್ತಿ. ಆಗ ಮುಸ್ಲಿಂ ಅಂತಕ್ಕಂತಹ ಒಂದು ನಾಗ ಬಂದು ಅವ್ರಿಗೆ ತುಂಬ ಫುಲ್ಲು ಸುತ್ತಕೊಂಡು ರಕ್ಷಣೆ ಕೊಡುತ್ತೆ ಒಂದು ವಾರ ಪೂರ್ತಿ. ಇದು 7ನೇ ವಾರ. ಒಂದು ಆಲ್ ಮರದ ಕೆಳಗಡೆ ಧ್ಯಾನ ಮಾಡ್ತಾರೆ ಪಕ್ಕದಲ್ಲೇ. ಆ ಧ್ಯಾನ ಆದಮೇಲೆ ಮೊದಲ ಬಾರಿಗೆ ತಾಪಸ್ಸು ಮತ್ತು ಬಲ್ಲಿಕ್ ಅಂತಕ್ಕಂತಹ ವ್ಯಾಪಾರಿಗಳು ಬಂದು ಅವ್ರಿಗೆ ದಾನವನ್ನು ಕೊಡ್ತಾರೆ. ಮೊದಲ ಆಹಾರವನ್ನು 7ನೇ ವಾರ ಆದಮೇಲೆ ಸರ್ ಹೇಳಿದ್ರಲ್ಲ. ಶಿವಲ್ಲಿ ಬಂತೈತಿ. ಶಿವಾಲಿ ನನ್ನ ಫೇವರೇಟ್ ಬಂತು. ಸರ್ ಅವತ್ತು ಲೆಸನ್ ಮಾಡಿದ್ರಲ್ಲ, ಅವ್ರು ಯಾರು ಹೇಳಿ? ನೋಡ್ಕೊಳ್ಳಕ್ಕೂ ಅಲ್ಲಿ ಕನ್ನಡದಲ್ಲೂ ಇಲ್ಲ ಅಥವಾ ಇಂಗ್ಲೀಷ್ನೂ ಇಲ್ಲ. ಬೆನ್ತೋಟ್ ಅಂತ ಈ ಪ್ಲೇಸ್ ನೇಮ್ ಹೆಸರು. ಇದು ಶ್ರೀಲಂಕಾದಲ್ಲಿ ಎತ್ತರದ ಜಾಗದಲ್ಲಿ ಇರುವಂತಹ ಸ್ಥಳ. ಇದು ಸೂಪರ್ ಇದೆ ಫ್ರೆಂಡ್ಸ್. ಇದು ಒಮ್ಮೆ ಬಂದು ನೋಡಿ, ನಿಮಗೆ ಸಾಧ್ಯವಾದರೆ ಇವೆಲ್ಲವನ್ನು ಸಹ ನೋಡಿ ಆನಂದಿಸಿ. ತುಂಬ ಸೂಪರ್ ಇದೆ. ನಮ್ಮ ಪಕ್ಕದಲ್ಲಿದ್ದರೂ ಸಹ ನಾವು ನೋಡಿರಲ್ಲ, ಹಾಗಾಗಿ ಇದರ ಎಷ್ಟು ಸಂಪದ್ಭರಿತವಾಗಿದೆ ಅಂದರೆ ಈ ದೇಶ ಪುಟ್ಟದಾದರೂ ಸಹ ಫ್ರೆಂಡ್ಸ್ ಎಲ್ಲವೂ ಸಹ ಇದೆ, ಆದರೆ ಜನಸಂಖ್ಯೆ ಕಡಿಮೆ ಇದ್ದಾರೆ. ಹಾಗಾಗಿ ಸ್ವಚ್ಛತೆ, ಶುದ್ಧತೆ ಮತ್ತು ಪ್ರಕೃತಿಯ ಎಲ್ಲ ಸೊಬಗು ಸಹ ಇದರಲ್ಲಿ ತುಂಬಿದೆ. ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿ ಒಂದು ಸರಿ, ಸಮಯ ಆದರೆ ಸದಾವಕಾಶಗಳು ಸಿಕ್ಕಾಗ ಒಂದು ಸರಿ ಇದನ್ನೆಲ್ಲ ಸಹ ಪಡೆದುಕೊಳ್ಳಿ ಫ್ರೆಂಡ್ಸ್.
ನೀರು ನೀರು ಸರ್ ಜಾಸ್ತಿ ಯಾರು ಹತ್ರ ಹೋಗ್ತಾ ಇರ್ತಾರೆ ತುಂಬ ವಾಸನೆ ಹೊಡಿತಾರೆ ಕೂಡ ಮೇಂಟೈನ್ ಮಾಡಿರ್ತಾರೆ ಆಗ ಭಗವಾನ್ ಕುದುರೆ ಬಂದು ಅವ್ರಿಗೆ ಶುಶ್ರೂಷೆ ಮಾಡಿ ಮೈ ತೊಳೆದು ಸ್ನಾನ ಮಾಡಿಸಿ ತಮ್ಮ ಹೇಳ್ತಾರೆ ತಮ್ಮ ಕೇಳ್ತಾ ಕೇಳ್ತಾರೆ ಪರಿಣಾಮ ಮಾಡ್ತಾರೆ. ಸಾಕು ವಿಚಾರ ಇಲ್ಲಿ ನೋಡಿ ಫ್ರೆಂಡ್ ಒಬ್ಬರು ಇಲ್ಲಿ ಶ್ರೀಲಂಕಾದಲ್ಲಿ ಫ್ರೆಂಡ್ ಆದರು, ಅವರು ಸಂಬಂಧಿಕರೇ ಆಗಿಬಿಟ್ರು. ಅವ್ರ ಮನೆ ಇದು ಕರ್ಕೊಬಂದರು, ನಮಗೆಲ್ಲ ಒಳ್ಳೆ ಊಟ ಕೊಟ್ಟರು ಫ್ರೆಂಡ್ಸ್. ಸೂಪರಾಗಿತ್ತು. ನಮ್ಮ ಹೇಗೆ ನಾವು ಮಾಡ್ತೀವಿ ಅದೇ ಥರ ಮಾಡಿದರು. ಇದು ಅವ್ರ ಮನೆ ನೋಡಿ, ಅವ್ರ ಮನೆ ಹೀಗಿದೆ. ಒಳ್ಳೆ ಮನಸ್ಸು. ಅವರು ಸ್ವಲ್ಪ ದಿನಗಳು ಗುಲ್ಬರ್ಗ ಮತ್ತು ಮಹಾರಾಷ್ಟ್ರದಲ್ಲಿ ಇದ್ರಂತೆ. ಅವ್ರಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ನೋಡಿ. ಹೆಂಗಿದೆ ಅವ್ರ ಮನೆ, ಅವ್ರ ತೋಟ, ಅವ್ರ ಮನೆ, ಅವ್ರ ತೋಟ, ಅವ್ರ ಜಾಗಗಳು ಎಲ್ಲೂ ಸಹ ನೋಡಿ ಹೇಗಿದೆ. ಈ ಥರ ಅವರು ಪ್ರೇಯರೆಲ್ಲ ಅವರೇ ಸ್ವಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವ್ರು ಪ್ರೇಯರ್ ಮಾಡ್ತಾರೆ ಎಲ್ಲರೂ ಕೂತ್ಕೊಂಡು. ಅವ್ರ ಮನೆ ಜನನೇ ಪ್ರತಿಯೊಬ್ಬರು ಸಹ ಈ ಥರ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ. ನಮ್ಮಲ್ಲೂ ನೋಡಿ ಕಲ್ಚರ್ ಇಲ್ವೇ ಇಲ್ಲ. ಇದು ಶ್ರೀಲಂಕಾದ ಮೇನ್ ರೋಡ್. ನಾನು ಹಂಪಿ ವಿಸಿಟ್ ಮಾಡಿದ್ದೆ, ಹಂಪಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಹ ಬರೀ ಬುದ್ಧ ಮೂರ್ತಿಗಳನ್ನು ಇಟ್ಟಿರ್ತಾರೆ. ಸಣ್ಣ ಸಣ್ಣದು, ದೊಡ್ಡ ದೊಡ್ಡದು. Sir, take what you want. Yes, yes, yes. Okay. Thank you.
ಇಲ್ಲೆಲ್ಲ ನೋಡಿ ಬರೀ ಇದೆ. ಇಲ್ಲಿ ಹಿಂದೂಗಳ ಟೆಂಪಲು ಸಹ ಇದೆ. ಹಾಗಾಗಿ ನೋಡಿ ಗಣಪನ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. त्र्यंबकं यजामहे सुगंधिं पुष्टिवर्धनम् उर्वारुकम् नमो संगाय भवतु सर्वमंगलम् ಸ್ಲೀಪಿಂಗು. ಯಂಗ್ಸ್ಟರ್ಸ್ ನಮಗೆ ಬರಬೇಕು ಬಂದು ಅಂದರೆ ನೋಡಿ ಡಬಲ್ ಬೆಳೀತಾರೆ. ಚೆನ್ನಾಗಿ ಮಾಡ್ತೀವಿ. ನೋಡಿ ನೋಡ್ಬೇಕು ನೋಡಿ. ಹಾಂ ಸ್ಮೈಲಿಂಗ್ ಫಲವನ್ನು ಕೊಟ್ಟು ಸಂಕಲ್ಪ ಮಾಡ್ತಾರೆ. ಯಾವಾಗ ನೆಕ್ಸ್ಟ್ ಫ್ಯೂಚರ್ ಬುದ್ಧರಾಗಬೇಕು ಅಂದರೆ ಬುದ್ಧರನ್ನ ಭೇಟಿಯಾಗಿ ಅವರನ್ನು ಎಲ್ಲ ಬುದ್ಧರನ್ನು ಭೇಟಿಯಾಗಿ ಅವರು ಸಂಕಲ್ಪ ಮಾಡ್ತಾ ಬರ್ತಾರೆ. ಬನ್ನಿ ದಾರಿ ಬಿಡಿ, ದಾರಿ 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 ಬಂತೇಶ್ವರ ದಾರಿ ಬಿಡಿ. ಬನ್ನಿ ಹೊರಗೆ